ನಮಸ್ಕಾರ ಬಾಸು. ಇವತ್ತಿನ ವ್ಲಾಗಿಗೆ ನಿಮಗೆಲ್ಲ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಳಗ್ಗೆ ಬೇಗ ಎದ್ದು ವಾಕ್ ಹೋಗಿದ್ದೆ. ಸೊ ವಾಕ್ ಹೋಗೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಅದರಿಂದ ವಾಕ್ ಹೋಗಿದ್ದೆ. ವಾಕ್ ಹೋಗಿ ಬರ್ಬೇಕಾದ್ರೆ ಹಾಲು ತೊಗೊಂಡೆ, ಮೊಸರು ತೊಗೊಂಡು ಹಾಗೆ ಸ್ವಲ್ಪ ಏನೋ ಬೆಳಗ್ಗೆ ನಾಷ್ಟ ಮಾಡೋದಕ್ಕೆ ತರಕಾರಿ ಬೇಕು ಅಂದರು. ಸೊ ತರಕಾರಿ ತೊಗೊಂಡು ಹಾಗೆ ಪೇಪರ್ ಹಾಕಿದ್ರು. ಅಷ್ಟರಲ್ಲಿ ಒಳಗಡೆ ಬರ್ತಿದ್ದಂಗೆ ಬಿಸಿ ಬಿಸಿ ಕಾಫಿ ರೆಡಿ. ಕಾಫಿ ಕುಡ್ಕೊಂಡು ಟೈಮ್ ಆಗೋಗಿತ್ತು. ಸೊ ಫ್ರೆಶ್ ಅಪ್ ಆಗೋಣ ಬನ್ನಿ ಅಂತ ಹೇಳ್ತಾ ಸ್ನಾನಕ್ಕೆ ಹೋದೆ. ಸ್ನಾನದಿಂದ ಬರೋ ಅಷ್ಟರಲ್ಲಿ ನಾಷ್ಟ ರೆಡಿ. ಇವತ್ತಿನ ನಾಷ್ಟ ಕಾಂಕ್ರೀಟ್ ತಿನ್ಕೊಂಡು ಫ್ರೆಶ್ ಅಪ್ ಆಗಿ ಇವತ್ತಿನ ಕಾಸ್ಟ್ಯೂಮ್ ಚೆಕ್ ಹೀಗಿತ್ತು. ರೆಡಿಯಾಗಿ ತಲೆ ಬಾಚ್ಕೊಂಡು ಎಲ್ಲ ಮೇಕಪ್ ಮಾಡಿಕೊಂಡು ಪರ್ಫ್ಯೂಮ್ ಸ್ಪ್ರೇ ಮಾಡಿಕೊಂಡು ಎಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ಮಿರರ್ ಮುಂದೆ ಒಂದು ಪೋಸ್ ಕೊಟ್ಟು ಟೈಮ್ ನೋಡ್ತೀನಿ. ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಆದ್ದರಿಂದ ನಾನು ನಾಷ್ಟ ಮಾಡಲ್ಲ, ಹೋಗ್ತೀನಿ ಅಂದೆ. ಆದರೆ ನಮ್ಮ ಹುಡುಗಿ ಬಿಡಲಿಲ್ಲ. ಅವಳೇ ನಾಷ್ಟ ಹಾಕೊಂಬಂದು ತಿನ್ನಿಸಿದ್ಲು. ಆದಮೇಲೆ ಬಂದು ಕೈ ಮುಗ್ದು ಗಾಡಿ ಎತ್ತಿದೆ. ಗಾಡಿ ಯಾವುದಾದ್ರೂ ಆಗಿರಲಿ, ನಮ್ಮಂಥ ಮಿಡಲ್ ಕ್ಲಾಸ್ ಬಾಯ್ಸಿಗೆ ಅದೇ ಜೀವ ಅಂತ ಹೇಳ್ತಾ ಹೊರಟಾಗ ಇಲ್ಲಿ ನೋಡಿ ಗಾಯ್ಸ್, ಆಡಿ ತಂದ್ಬಿಟ್ಟು ಟಿಂಕರಿಂಗ್ ಪೇಂಟಿಂಗಿಗೆ ಬಿಟ್ಟವ್ರೆ. ನಾವು ಒಂದು ಗಾಡಿ ತೊಗೊಳಕ್ಕೆ ಎಷ್ಟು ಕಷ್ಟಪಡ್ತೀವಿ, ದುಡ್ಡಿರೋರ್ಗೆ ಅದೆಲ್ಲ ಲೆಕ್ಕನೇ ಇಲ್ಲ. ಹಾಗಂತ ಹೇಳ್ತಾ ಹೊರಟ್ರೆ ಇಲ್ಲಿ ಅಣ್ಣ ಒಬ್ಬ ನಾನು ಮುಂದೆ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಸೈಡ್ ಹೊಡಿಯೋಕ್ಕೆ ಬಿಡ್ತಾಯಿಲ್ಲ ಗುರು. ಹೆಂಗೆ ಹೇಳಿದ್ರು ಹಂಗೆ ಹಿಡಿತಾನೆ. ನಾನು ಒಂದು ಕೈಲಿ ಬೇರೆ ಗಾಡಿ ಓಡಿಸ್ತಾ ಇದ್ದೀನಿ, ಆದರೂ ಅಣ್ಣ ನನಗೆ ಸೈಡ್ ಹೊಡೆದ. ಆದರೆ ನಾವು ಬಿಟ್ಬಿಡ್ತೀವ. ಅಣ್ಣನ ಹೆಂಗೋ ಸೈಡ್ ಹೊಡ್ಕೊಟ್ಟು ಮುಂದೆ ಪಾಸ್ ಆಗ್ತಿದ್ದಂಗೆ ಮುಂದೆ ಸಿಗ್ನಲ್ ಇತ್ತು. ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಿಗ್ನಲಲ್ಲಿ. ಸೊ ಸಿಗ್ನಲ್ ಪಾಸ್ ಆದೆ ಗೈಸ್. ಹೀಗೆ ಹೋಗ್ಬೇಕಾದ್ರೆ ಒಬ್ಬರು ದೊಡ್ಡವ್ರು ಹೇಳಿರೋದು ನೆನಪಾಯಿತು. ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು ಅಂತ ಹೇಳಿದರು. ಅದು ನಮ್ಮಂಥ ಮಿಡಲ್ ಕ್ಲಾಸ್ ಬಾಯ್ಸಿಗೆ ಹೆಂಗೆ ಸೂಟ್ ಆಗಿಬಿಡುತ್ತೆ ಅಂದರೆ ಪರ್ಫೆಕ್ಟಾಗಿ ಸೂಟ್ ಆಗಿಬಿಡುತ್ತೆ. ಸೊ ಇದನ್ನು ಯಾರು ಹೇಳಿರೋದು ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಹೀಗೆ ಹೋಗ್ತಾ ಆಫೀಸ್ ರೀಚ್ ಆದಮೇಲೆ ನಾನು ಯಾವುದೇ ರೀತಿ ವೀಡಿಯೋ ಮಾಡಲ್ಲ. ಸೊ ಸಂಜೆ ಆಫೀಸ್ ಬಿಟ್ಟ ಮೇಲೆ ಯೂನಿವರ್ಸಿಟಿಯಲ್ಲಿ ಫುಲ್ಲು ಜಾಮ್ ಆಗಿತ್ತು. ಇವತ್ತು ಯಾಕೋ ಗೊತ್ತಿಲ್ಲ, ಮೈಸೂರು ರೋಡ್ ಫುಲ್ಲು ಜಾಮ್ ಅನಿಸುತ್ತೆ ಇವತ್ತು. ಸೊ ಆದರೂ ಪಾಸಾಗಿ ಏರಿಯಾ ರೀಚ್ ಆಗ್ತಿದ್ದಂಗೆ ಅಮ್ಮ ಫೋನ್ ಮಾಡಿದ್ರು, ಮೆಡಿಸಿನ್ಸ್ ಖಾಲಿಯಾಗಿದೆ ತಗೋಬ ಅಂತ. ಆದ್ದರಿಂದ ಜನೌಷಧಿಗೆ ಬಂದು ಮೆಡಿಸಿನ್ಸ್ ತೊಗೊಂಡೆ. ಏರಿಯಾ ಜಾಯ್ನ್ ಆಗ್ತಿದ್ದಂಗೆ ಒಂದು ರೌಂಡ್ ಬೀಟ್ ಹಾಕಿ ನಮ್ಮ ಹುಡುಗರನ್ನೆಲ್ಲ ಮಾತಾಡಿಸ್ಕೊಂಡು ಸೀದಾ ಮನೆಗೆ ಹೋದ್ಮೇಲೆ ಅಲ್ಲಿ ನೋಡ್ತೀನಿ ವೆರೈಟಿ ಡಿಶಸ್ ರೆಡಿಯಾಗಿತ್ತು. ಫ್ರೆಶ್ ಅಪ್ ಆಗ್ತಿದ್ದಂಗೆ ಬಾರ್ಸಕ್ಕೆ ಕುತ್ಕೊಂಡ್ಬಿಟ್ಟೆ. ಸೊ ಇವತ್ತಿನ ಊಟ ಫುಲ್ಲು ನಾನ್ ವೆಜ್ ತಿಂತಿದ್ದಂಗೆ ಹೊಟ್ಟೆ ಫುಲ್ಲಾಯಿತು. ಸೊ ನಮ್ಮ ಹುಡುಗಿ ಜ್ಯೂಸ್ ತಂದು ಕೊಟ್ಲು, ಲೆಮನ್ ಜ್ಯೂಸ್ ಕುಡ್ಕೊಂಡಿದ್ದೆ, ತಗೊಂಡೆ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗೀತು. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್.